ಜಿಲ್ಲಾ ನ್ಯಾಯಾಲಯ ಶಿವಮೊಗ್ಗ ಇಲ್ಲಿ ಜವಾನರು ಮತ್ತು ಪ್ರೋಸೆಸ್ ಜಾರಿಕಾರರು ಅಂದರೆ ಪಿಯೋನ್ ಮತ್ತು ಪ್ರೋಸೆಸ್ ಸರ್ವರ್ ಈ ಎರಡು ರೀತಿಯ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ನೀವು ಎಷ್ಟು ಹುದ್ದೆಗಳಿದೆ ಅಂತ ನೋಡಿದ್ರೆ 56 ಜವಾನರ ಹುದ್ದೆಗಳಿದೆ ಹಾಗೂ 6 ಪ್ರೋಸೆಸ್ ಸರ್ವರ್ ಅಥವಾ ಪ್ರೋಸೆಸ್ ಜಾರಿಕಾರರ ಹುದ್ದೆಗಳು ಖಾಲಿ ಇದೆ. ಬನ್ನಿ, ಇನ್ನು ಕೆಲವೇ ನಿಮಿಷದಲ್ಲಿ ವಿಡಿಯೋನಲ್ಲಿ ನಿಮಗೆ ಅದರ ವಿದ್ಯಾಭ್ಯಾಸ ಏನಿರಬೇಕು ಹಾಗೂ ಕಡೆ ದಿನ ಏನು ಈ ಥರ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಈ ಉದ್ಯೋಗದ ಮಾಹಿತಿಯನ್ನು ಕನ್ನಡದಲ್ಲಿ ತರ್ತಿರೋದು ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಕನ್ನಡದಲ್ಲಿ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಇದಕ್ಕೇನಾದರೂ ಕೊನೆ ದಿನ ಇದೆಯಾ ಅರ್ಜಿ ಸಲ್ಲಿಸೋದಕ್ಕೆ ಅಂದರೆ ಹೌದು, 24/8 2026 ಕಡೆ ದಿನ ಅಂತ ಅವರು ತಿಳಿಸಿದ್ದಾರೆ. ವೇತನ ಶ್ರೇಣಿ ಮತ್ತು ಇತರೆ ಭತ್ಯೆಗಳೇನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಜವಾನರಿಗೆ 27,000ದಿಂದ ಅದು ಮೂಲ ವೇತನ ಬೇಸಿಕ್ ಪೇ ಶುರುವಾಗತ್ತೆ. ಸೊ 27,000ಕ್ಕೆ HRA ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಬರುತ್ತೆ. ಹಾಗೆ ಪ್ರೋಸೆಸ್ ಜಾರಿಕಾರರು ಅಂತ ಅಂದರೆ ಪ್ರೋಸೆಸ್ ಸರ್ವರ್ ಅಂತ ಹೇಳಿ ಪೋಸ್ಟು ಅವರಿಗೆ 31,775ರಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ HRA ಎಲ್ಲ ಸೇರಿದ್ರೆ ಸಾಕಷ್ಟು ಸಂಬಳ ಸಿಗುತ್ತೆ ಕೈ ತುಂಬ. ಹಾಗಾಗಿ ಯಾರ್ಯಾರು ಅರ್ಹರಾಗ್ತೀರಿ ನೀವು ಅರ್ಜಿಗಳನ್ನು ಕೂಡಲೇ ಶೈಕ್ಷಣಿಕ ವಿದ್ಯಾರ್ಹತೆ ಅಂತಂದರೆ ನೀವೇನು ಓದಿರಬೇಕು ಅಂತ ಅವ್ರು ಕೇಳ್ತಿದ್ದಾರೆ. SSLC ಆಗಿದ್ದರೆ ಸಾಕು ಅಥವಾ SSLCಗೆ ತತ್ಸಮಾನವಾದಂಥ ಯಾವುದೇ ಪರೀಕ್ಷೆ ಅವರು ಹೇಳಿದ್ದಾರೆ. ನೋಟಿಫಿಕೇಷನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಟಿಫಿಕೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಇನ್ನೊಂದು ಅರ್ಧ ನಿಮಿಷದಲ್ಲಿ ತಿಳಿಸ್ತೇನೆ. ಇಂತಹ ಉದ್ಯೋಗದ ಮಾಹಿತಿ ನಿಮಗೆ ತರ್ತಿರುವ ಈ ಚಾನಲ್ಗೆ ಹಾಗೂ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ವಯೋಮಿತಿಯನ್ನು ನೋಡಿದಾಗ ನಿಮಗೆ ವಯಸ್ಸು ಎಷ್ಟಾಗಿರಬೇಕು ಅಂದರೆ ಎಲ್ಲ ಕಡೆಯೂ ಅಷ್ಟೇ ಕನಿಷ್ಠ 18 ವರ್ಷ ಆಗಿರಲೇಬೇಕಾಗತ್ತೆ. ಆದರೆ ಗರಿಷ್ಠ 40ರಿಂದ 45 ವರ್ಷಗಳು ಅಂತಿದ್ದಾರೆ. ಈ 40 ಇದೆಯಲ್ಲ ಅದು ಸಾಮಾನ್ಯ ವರ್ಗದವರೆಗಾದರೆ SC ST ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ 45ರವರೆಗೂ ಅವಕಾಶ ಇದೆ ಅಂತ. ಜೊತೆಗೆ ಇದಕ್ಕಿಂತಲೂ ಗರಿಷ್ಠ ನಿಮಗೆ ವಯೋಮಿತಿ ಅಂದರೆ ಮೇಲಿನ ವಯೋಮಿತಿ ವಯಸ್ಸನ್ನು ನಿಮಗೆ ಇನ್ನೂ ಸಡಿಲಿಕ್ಕೆ ಬೇಕು ಅನ್ನೋದಾದರೆ ಸರ್ಕಾರದ ನಿಯಮದಂತೆ ನೀಡಲಾಗತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಬನ್ನಿ, ಈಗ ಅವರು ಯಾವ ರೀತಿಯ ಪರೀಕ್ಷೆ ಮಾಡ್ತಾರೆ ಅಂದರೆ 2 ಹಂತದ ಪರೀಕ್ಷೆ ಇರುತ್ತೆ. ಮೊದಲನೇ ಹಂತದಲ್ಲಿ ಅಭ್ಯರ್ಥಿ ಅದು ಜವಾನರೇ ಆಗಿರಲಿ ಪ್ರೋಸೆಸ್ ಜಾರಿಕಾರರೇ ಆಗಿರಲಿ ಅವರಿಗೆ ಸಾಮಾನ್ಯ ಜ್ಞಾನ ಮತ್ತು ಕನ್ನಡ ಓದಲು ಬರೆಯೋಕ್ಕೆ ಬರುತ್ತಾ ಅನ್ನೋ ಒಂದು ಸಾಮರ್ಥ್ಯದ ಬಗ್ಗೆ ಒಂದು ಪರೀಕ್ಷೆ ಇರುತ್ತೆ. ಇದರಲ್ಲಿ ಉತ್ತೀರ್ಣರಾದಂಥವರಿಗೆ ಸಂದರ್ಶನ ಇರುತ್ತೆ. ಈ ಸಂದರ್ಶನ ಸಮಯದಲ್ಲಿ ಪ್ರೋಸೆಸ್ ಜಾರಿಕಾರ ಮಾತ್ರ ವಾಹನ ಚಾಲನೆಯ ಲೈಸೆನ್ಸ್ ಇದೆಯಾ ಅನ್ನೋದನ್ನು ಗಮನಿಸ್ತಾರೆ. ಜವಾನರಿಗೆಲ್ಲ ಪ್ರೋಸೆಸ್ ಜಾರಿಕಾರರಿಗೆ. ಉಳಿದಂತೆ 2 ಪರೀಕ್ಷೆಗಳು ಇಬ್ಬರಿಗೂ ಇದ್ದೇ ಇರುತ್ತೆ. ಇನ್ನು ಅರ್ಧ ನಿಮಿಷದಲ್ಲಿ ನಾನು ನೋಟಿಫಿಕೇಷನ್ ಲಿಂಕ್ ಅಥವಾ ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲವನ್ನು ನಾನು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ತೀನಿ. ಬಟ್ ಅಲ್ಲಿಗೆ ಹೋದಾಗ ನೀವು ಆ ನೋಟಿಫಿಕೇಷನ್ ಅಥವಾ ಅಡ್ವರ್ಟೈಸ್ಮೆಂಟ್ ಲಿಂಕಿಗೆ ಹೋಗಿ ಅದನ್ನು ನೀವು ನೋಟಿಫಿಕೇಷನ್ 2 ಬಾರಿ ಆದರೂ ಓದಿ ಅಂತ ನಾನು ತಿಳಿಸ್ತೇನೆ. ಯಾತಕ್ಕೆ ಅಂದರೆ 2 ಬಾರಿ ಓದಿದಾಗ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇರುತ್ತೆ. ಆನ್ಲೈನ್ನಲ್ಲಿ ಅರ್ಜಿ ಹ್ಯಾಕ್ ಸಲ್ಲಿಸಬೇಕು ಅನ್ನೋದಕ್ಕೊಂದು ಪ್ರಕ್ರಿಯೆ ಇರುತ್ತೆ. ಅದರ ಬಗ್ಗೆ ತಿಳ್ಕೊಳ್ತೀರಿ. ವಯಸ್ಸಿನಲ್ಲಿ ಸಡಿಲಿಕೆ ಬಗ್ಗೆ ಎಲ್ಲಿಯವರೆಗೂ ಸಡಿಲಿಕೆ ಸಿಗುತ್ತೆ ಅನ್ನೋದರ ಬಗ್ಗೆ, ಸಂಬಳ, ಇತರೆ ಸೌಲಭ್ಯಗಳು, ವಿದ್ಯಾರ್ಹತೆ ಹಾಗೂ ಇನ್ನು ಹಲವು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ನ 2 ಸರಿ ಓದಲೇಬೇಕಾಗಿರತ್ತೆ ನೀವು. ನಾನು ಎಲ್ಲ ಲಿಂಕ್ಗಳನ್ನು ಅಂದರೆ ವೆಬ್ಸೈಟ್ ಲಿಂಕ್ ಆಗ್ಬೋದು, ಅಡ್ವರ್ಟೈಸ್ಮೆಂಟ್ ಲಿಂಕ್ ಆಗ್ಬೋದು, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತೆ. ನೀವು ಲಿಂಕ್ ಮುಖ್ಯ ಇರುವ ವಿಡಿಯೋ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ, ವಿವರಣೆ ನೀಡುವಂತಹ ಜಾಗ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಜವಾನರಿಗೆ ಸಪ್ರೇಟಾಗಿ
ನಿಮಗೆ ಅಡ್ವರ್ಟೈಸ್ಮೆಂಟ್ ಲಿಂಕ್ ಇದೆ, ಹಾಗೂ ಪ್ರೋಸೆಸ್ ಜಾರಿಕಾರರೇನಿದ್ದಾರೆ ಅವರಿಗೆ ಸಪ್ರೇಟಾಗಿ ಒಂದು ಲಿಂಕ್ ಇದೆ. ಹಾಗಾಗಿ ನೀವು ಪ್ರತಿಯೊಂದು ಲಿಂಕ್ಗೂ ಹೋಗಿ ಅದನ್ನು ಸಂಪೂರ್ಣ ಓದಿ ಅರ್ಥ ಮಾಡಿಕೊಂಡು ನೀವು ಅರ್ಹರಿದ್ದೀರಾ ಅನ್ನೋದಾದರೆ ಕಡೆ ದಿನಾಂಕ ಗೊತ್ತೇ ಇದೆ, ಅಷ್ಟರ ಒಳಗೆ ಅರ್ಜಿಗಳನ್ನು ಆನ್ಲೈನ್ ಮುಖೇನ ಸಲ್ಲಿಸಿ ಅಂತ ನಾವು ತಿಳಿಸ್ತೇವೆ. ಈ ಮಾಹಿತಿಯನ್ನು ಕನ್ನಡದಲ್ಲಿ ತಂದದ್ದು ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ದಲ್ಲೇ ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಈ ಒಂದು ವಿಡಿಯೋಗೆ ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ.